ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ಕೇಳಿದರು, ಗುರುಗಳೇ ನಾವು ದೀಪ ಹಚ್ಚಕ್ಕೆ ಹೋಗಿದ್ದು ಗುರುಗಳೇ, ಏಕ್ದಮ್ ದೀಪ ಬಿದ್ದೋಯ್ತು, ಮತ್ತು ಮನೇಲಿ ಫೋಟೋ ಇಟ್ಟಿದ್ದು ಕೈ ತಪ್ಪಿ ಕೆಳಗಡೆ ಬಿದ್ದು ಗಾಜು ಹೊಡೆದೋಯ್ತು, ಅಥವಾ ಮುಖ ನೋಡ್ಕೊಳ್ಳೋಂಥ ಕನ್ನಡಿ ನಾವು ಇಟ್ಟಿದ್ದು ಅದು ಕೈ ತಪ್ಪು ಕೆಳಗಡೆ ಬಿದ್ದು ಹೊಡೆದೋಯ್ತು, ಜೊತೆಗೆ ಮನೇಲಿ ವಿಭೂತಿ ಗಟ್ಟಿಗಳಿತ್ತು ಅದು ಕೈ ತಪ್ಪಿ ಬಿದ್ದು ಹೊಡೆದೋಯ್ತು. ಇಂಥದಕ್ಕೆಲ್ಲ ಏನಾರ ಒಂದು ತೊಂದರೆಗಳಾಗುತ್ತಾ ಅಂತ ಸುಮಾರು ಜನ ಹೆದರ್ತಾ ಇರ್ತಾರೆ. ಅದರಿಂದ ಆ ಥರದ್ದೆಲ್ಲ ಹೆದರೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಆ ಥರದ್ದು ಏನಾರು ಮನೇಲಿ ಆಯಿತು ಅಂತಂದರೆ, ಈಗ ಫೋಟೋ ಹೊಡೆದೋಯ್ತು, ಅವಾಗ ನೀವೇನು ಮಾಡಿ, ಗಾಜನ್ನು ಬದಲಾವಣೆ ಮಾಡಿಸ್ಕೊಳ್ಳಿ ಅಷ್ಟೇ. ಅದೇ ರೀತಿ ವಿಭೂತಿ ಗಟ್ಟಿ ಹೊಡೆದೋಯ್ತು, ಅವಾಗೇನು ಮಾಡಿ, ಆ ವಿಭೂತಿನ ತೊಗೊಂಡೋಗ್ಬಿಟ್ಟು ಯಾವುದರ ಗಿಡದ ಹತ್ರ ನೀರು ಹಾಕಿ ಕಲಸಿ ಯಾವುದರ ಗಿಡದ ಹತ್ರ ಹಾಕ್ಬಿಡಿ. ನೀವು ಹೊಸ ವಿಭೂತಿ ಗಟ್ಟಿ ತಂದು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತು ಯಾವುದೇ ರೀತಿ ದೇವಸ್ಥಾನದಲ್ಲಿ ದೀಪವನ್ನು, ಈಗ ದೇವರ ಹತ್ರ ದೀಪ ಹಚ್ಚಿರ್ತೀರ, ಅದೇನೋ ಕೈ ತಪ್ಪು ಬಿದ್ದೋಯ್ತು, ಯಾರು ಬೇಕು ಅಂತ ಏನು ಮಾಡಲ್ಲ. ಅದರಿಂದ ಕೈ ತಪ್ಪು ಬಿದ್ದಾಗ ಹೆದರಕ್ಕೆ ಹೋಗಬಾರ್ದು. ನೀವು ಆ ಥರದ್ದೆಲ್ಲ ಮನಸ್ಸು ಕೊಡ್ತಾ ಹೋದರೆ ನಾವು ಯಾವುದೇ ಮಾಡಬೇಕಾದ್ರೂ ಏನಾರು ಒಂದು ತೊಂದರೆ ಆದರೆ ಅದರಿಂದ ಭಯನೇ ಜಾಸ್ತಿ ಆಗಿಬಿಡುತ್ತೆ. ಅವಾಗ ದೇವರು ಅಂದರೆ ಭಯ ಜಾಸ್ತಿ ಆಗ್ತಾ ಬರುತ್ತೆ. ಅದರಿಂದ ಅಂಥವೆಲ್ಲ ಆಗ್ತಾನೇ ಇರುತ್ತೆ. ಈಗ ನಾವು ಯಾವುದೋ ಒಂದು ಪೂಜೆ ಮನೆಗೆ ಹೋಗಿರ್ತೀವಿ, ಈ ಫೋಟೋದವ್ರ ಜೊತೆ ಮಾತಾಡ್ತಾ ಅವ್ರೇನು ಮಾಡ್ತಾರೆ, ದೀಪ ಹಚ್ಬೇಕಾದ್ರೆ ಫೋಟೋ ಇಟ್ಕೊಳ್ಳಿ ನೋಡಿ ಈ ಕಡೆ ಅಂತ ಹೇಳ್ತಾರೆ. ಹಚ್ಚೋ ಟೈಮಲ್ಲಿ ಒಬ್ಬೊಬ್ರು ದೀಪನೇ ಬೀಳಿಸ್ಬಿಡ್ತಾರೆ. ಅದೆಲ್ಲ ಏನೂ ಮಾಡೋಕ್ಕಲ್ಲ, ಸಹಜವಾಗಿ ಅಂಥದ್ದೆಲ್ಲ ನಡೀತಾ ಇರುತ್ತೆ. ಅವೆಲ್ಲ ಹೆದರಕ್ಕೆ ಹೋಗಬಾರ್ದು. ಅಂಥ ತಪ್ಪು ಮತ್ತೆ ನಾವು ನೆಕ್ಸ್ಟ್ ಮಾಡ್ಕೊಳ್ಳದೇ ಇರೋಂಗೆ ನೋಡಿಕೊಂಡು ನಿಧಾನಕ್ಕೆ ನಿಭಾಯಿಸಿ ಆ ಪೂಜೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದರಿಂದ ಇಂಥದ್ದು ಏನೇ ಆದರೂ ಯಾರೂ ಹೆದರಕ್ಕೆ ಹೋಗಬೇಡಿ. ನಿಮ್ಗೆ ಆ ಥರದ್ದೇನಾದ್ರು ಭಯ ಆಯಿತಾ, 3 ದಿನ ಪ್ರತಿದಿನ 3 ದಿನ ಕಂಟಿನ್ಯೂ ಆಗಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಕೇಳ್ಕೊಳ್ಳಿ, ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಪ್ಪ ಅಂತ. ಏಕೆಂತಂದರೆ ತಂದೆ ತಾಯಿ ಗುರುಗಳು ಮನೆ ದೇವರು ಯಾವಾಗಲೂ ನಮಗೆ ಬೇಗ ಕ್ಷಮಿಸ್ತಾರೆ. ಅದರಿಂದ ಯಾರೂ ಆ ಥರ ಹೆದರೋ ಅವಶ್ಯಕತೆ ಇಲ್ಲ. ತುಪ್ಪದ ದೀಪ ಹಚ್ಚಿ ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ.